ಕನ್ನಡ ನೆಲೆದೋಳ್ ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ. ಇದನ್ನು ಬಹುಶಃ ನಾನ್ ಕನ್ನಡ ಕಂಪನಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನ್ ಕನ್ನಡಿಗ HR ಕೆಲಸಕ್ಕೆ ಬೇಕು ಅಂತ ಹೇಳಿ ಒಂದು ಖಾಸಗಿ ಕಂಪನಿ, ಬೆಂಗಳೂರಿನ ಒಂದು ಕಂಪನಿ ಅದು ಪೋಸ್ಟ್ ಮಾಡಿತ್ತು Naukri.com-ನಲ್ಲಿ. ಸೊ ಯಾವಾಗ ಈ ಒಂದು ಪೋಸ್ಟ್ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಯಿತು, ಆ ಬೆನ್ನಲ್ಲೇ ಅದರ ತೀವ್ರತೆಯನ್ನು ಅರಿತು ಸ್ಕಿಲ್ ಸೋನಿಕ್ಸ್ ಅನ್ನುವಂಥ ಒಂದು ಕಂಪನಿ ಕ್ಷಮೆ ಕೇಳಿದೆ. HR ಬೇಕು, ಆದರೆ ನಾನ್ ಕನ್ನಡ ಪರ್ಸನ್ ಅಂತ ಮೆನ್ಷನ್ ಮಾಡಿತ್ತು ಈ ಕಂಪನಿ ತನ್ನ ಪೋಸ್ಟ್ನಲ್ಲಿ. ಸೊ ಆ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟ ಈಗ ಸದ್ಯಕ್ಕೆ ಆ ಕಂಪನಿ ತೆಗೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. Naukri.com-ನಲ್ಲಿ ಒಂದು ಪ್ರಕಟಣೆಯನ್ನು ಮಾಡಿತ್ತು ಸ್ಕಿಲ್ ಸೋನಿಕ್ಸ್ ಅನ್ನುವಂಥ ಕಂಪನಿ. ಸೊ ಈ ಒಂದು ತೀವ್ರತೆ ಹೆಚ್ಚಾದಂಥ ಬೆನ್ನಲ್ಲೇ ಕನ್ನಡಿಗರ ಬೇಷರತ್ ಕ್ಷಮೆಯಾಚಿಸಿದೆ. ಇಂಡಿಯಾ ಪರವಾಗಿ ಎಲ್ಲ ಕನ್ನಡ ರಾಜ್ಯ ಜನತೆಗೆ ನಮಸ್ಕಾರಗಳು. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜನ್ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಓಕೆ, ಇದರಲ್ಲಿ ರೂಪೇಶ್ ರಾಜಣ್ಣರವರು ಈ ಜಾಹೀರಾತನ್ನು ನಮಗೆ ನಾವು ಪೋಸ್ಟ್ ಮಾಡಿದ್ದನ್ನು ನೋಡಿ ಅವರು ನಮಗೆ ತಿಳಿಸಿದರು. ಅದರಿಂದ ನಾವು ಆ ಜಾಹೀರಾತನ್ನು ಹಿಂಪಡೆದು ಇದರಿಂದ ಯಾವುದೇ ನಮ್ಮಿಂದ ತಪ್ಪಾಗಿರೋದ್ರಿಂದ ಇದರಿಂದ ಇನ್ನು ಮುಂದೆ ಯಾವುದೇ ತಪ್ಪು ಮಾಡಿದೆ ನಾವು ಆದ್ಯತೆ ಕೊಡುತ್ತೇವೆ, ಕ್ಷೇಮಕ್ಕೆ ಯಾಚಿಸುತ್ತೇವೆ. ಎಲ್ರಿಗೂ ಅಷ್ಟೇ, ರಾಜಣ್ಣವರು ಕೂಡ ಅಷ್ಟೇ, ರೂಪೇಶ್ ರಾಜಣ್ಣವರಿಗೆ ನಮ್ಮ ಕಡೆಯಿಂದ ಕ್ಷೇಮ ಯಾಚಿಸುತ್ತೇವೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಲಾಗುತ್ತದೆ. ಧನ್ಯವಾದಗಳು. ಜೈ ಕರ್ನಾಟಕ. ಸಮಸ್ತ ಕನ್ನಡ ಜನತೆಗೆ ಸ್ಕಿಲ್ ಸಾನಿಕ್ಸ್ ವತಿಯಿಂದ ನಮಸ್ಕಾರಗಳು. ನಾವು ಜೈಪುರದ ಆಫೀಸ್ ಸ್ಕಿಲ್ ಸಾನಿಕ್ಸ್ನ ಮಾತಾಡ್ತಾ ಇರೋದು. ಈ ವಿಜ್ಞಾಪನೆ ಕೊಟ್ಟಿರೋದು ನಮ್ಮ ಅಂಗಸಂಸ್ಥೆಯಾದ ಕೋಲ್ಕತ್ತಾ ಆಫೀಸ್ನಲ್ಲಿ. ನಾವು ದೇಶದಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.